ನಾನು ದೊಡ್ಡಪ್ಪ ಅಡಿಯಪ್ಪ ಹೂಲಿ ಕಾಕಿ ನೆಲೆಕುಂಬಿ ತಾಲೂಕು ಸವದತ್ತಿ ಜಿಲ್ಲಾ ಬೆಳಗಾವಿ. ನಾನು ರೈತ ಕುಟುಂಬದಿಂದ ಬಂದವನು. ನಾನು 1977-78 ಇಸ್ವಿಯಿಂದ ನಾನು ಒಕ್ಕಲ್ತನ ಮಾಡಾಕತ್ತೀನಿ. ಆನಂತರ ಹೈನುಗಾರಿಕೆ ಮತ್ತು ಒಕ್ಕಲ್ತನ ಸೇರಿ ಮಾಡ್ಕೊಂಡು ಬಂದೀನಿ. ಆಮೇಲೆ ನಮ್ಮ ತಂದೆಯವರು ನಮಗೆ ಒಕ್ಕಲ್ತನ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಮೊದಲಿಂದನೇ ಟ್ರೈನಿಂಗ್ ಕೊಟ್ಕೊಂಡು ಬಂದರು. ಆ ರೀತಿ ಮಾಡ್ಕೊಂಡು ಬಂದೆ. ಆಮೇಲೆ ನಾನು ಬೀಜೋತ್ಪಾದನೆ ಮಾಡ್ಕೊತ KSSC ಅವರಿಗೆ ಬೀಜ ಸಪ್ಲೈ ಮಾಡ್ಕೊಂಡ ಬಂದಿದ್ದೆ. ಅಂದ್ರೆ ಈ ಕಮರ್ಷಿಯಲ್ ಬೀಜ ಮಾಡ್ಕೊಂಡು ಪೇಟೆಗೆ ಮಾರೋಕ್ಕಿಂತ ಹೋಗೋಕ್ಕಿಂತ ಮೊದಲಕ್ಕೆ ಈ ಬೀಜೋತ್ಪಾದನೆ ಮಾಡೋದ್ರಿಂದ ಉತ್ಪಾದನೆ ಜಾಸ್ತಿ ಆಯಿತು. ಹೀಗಾಗಿ ನಮ್ಮ ಆರ್ಥಿಕ ಭದ್ರತೆ ಚಲೋ ಆಯಿತು. ಆನಂತರ ನನಗೆ 4 ಜನ ಮಕ್ಕಳು. 4 ಜನ ಮಕ್ಕಳಿಗೆ 3 ಮಂದಿ BE ಮಾಡಿಸಿದ್ದೀನಿ. ಒಬ್ಬ ಮಗಳನ್ನ MA B.Ed ಮಾಡಿಸಿದ್ದೀನಿ. ಎಲ್ಲರದ್ದು ಸರಿಯಾಗಿ ಲಗ್ನ ಮಾಡಿ ವ್ಯವಸ್ಥೆ ಮಾಡೀನಿ. ಆನಂತರ ನಾನು ಗುಡ್ಡದಾಗ ಒಂದು 6 ಎಕರೆ ಜಮೀನನ್ನು ಮಾರಕ್ಕೆ ತೊಗೊಂಡು ಅದರೊಳಗೆ ಇರುವಂಥ ಕಲ್ಲು ಎಲ್ಲ ತೆಗೆದು, ಕಂಟಿ ಕಲ್ಲು ಎಲ್ಲ ತೆಗೆದು ಸ್ವಚ್ಛ ಮಾಡಿ ಅದರೊಳಗೆ ಗೋಡಂಬಿ ಮತ್ತು ಪೇರ್ಲ, ಮಾವು, ನೀರ್ಲ ಇಂಥವೆಲ್ಲ ಬೆಳೆ ಬೆಳೆದಿದ್ದೀನಿ. ಆನಂತರ ಇಲ್ಲಿ ಈ ಸದ್ಯಕ್ಕೆ ನಿಂತ ಜಮೀನು ಇದು ನಾನಾಗೆ ಪರ್ಚೇಸ್ ಮಾಡಿದ್ದ ಇದೆ. ಇದು ಅಂತ ಪಕ್ಕ ಚಲೋ ಇದ್ರಿಕಿಲ್ಲ ಜಮೀನು ನಾ ತೊಗೊಂಡಾಗ. ಈಗ ಅದನ್ನೆಲ್ಲ ಸುಧಾರಣೆ ಮಾಡಿ ಅದ್ರೊಳಗೆ ಬೋರ್ ಹೊಡಿಸಿ ಅದ್ರೊಳಗೆ ಮೊದಲಕ್ಕೆ ಬಾಳಿ ಬೆಳೆದು ಆಮೇಲೆ ಹತ್ತಿ, ಗೊಂಜಾಳ ಎಲ್ಲ ಥರ ಪೀಕ್ ಹಾಕೀನಿ. ಈ ಸದ್ಯ ಅಂತೂ ಮೆಣಸಿನ ಗಿಡ ಹಚ್ಚಾಕತ್ತೀನಿ ಮಲ್ಚಿಂಗ್ ಮಾಡಿ. ಆನಂತರ ತೆಂಗಿನ ಹುಳು ಹಚ್ಚೀನಿ, ಮಾವಿನ ಹುಳು ಎಲ್ಲ. ನಾನು ಈ ನನ್ನ ಜಮೀನದೊಳಗೆ ನಾನೇ ಉತ್ಪಾದನೆ ತೆಗೆದು ನೋಡಿ ಕೃಷಿ ಇಲಾಖೆಯವರು ನನ್ನನ್ನು ಗುರುತಿಸಿ ನನ್ನ ಹತ್ರ ಬಂದು ಆತ್ಮ ಯೋಜನೆಯೊಳಗೆ ನನ್ನನ್ನು ಸೇರ್ಪಡೆ ಮಾಡಿಕೊಂಡು ಆ ಆತ್ಮ ಯೋಜನೆಯಿಂದ ಏನೇನು ಪ್ರಯೋಜನ ಆಗಬೇಕು ಎಲ್ಲ ನನಗೆ ಪ್ರಯೋಜನ ಕೊಟ್ಟಾರ. ಆನಂತರ ರಾಜ್ಯದೊಳಗೆ ಚಲೋ ರೈತರನ್ನೆಲ್ಲ ಪರಿಚಯ ಮಾಡಿಸಿ ಅವರು ಯಾವ ರೀತಿ ಬೆಳೆಯಾಕತ್ತಾರ, ಆನಂತರ ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅದನ್ನೆಲ್ಲ ಕಲ್ಕೊಂಡು ನಾವು ಅದೇ ರೀತಿ ಇಲ್ಲಿ ಅಳವಡಿಸ್ಕೊಂಡು ಮಾಡಾಕತ್ತೀವಿ. ಆಮೇಲೆ ಇದರಿಂದ ನನ್ನ ಆರ್ಥಿಕ ಭದ್ರತೆ ಜಾಸ್ತಿ ಆಯಿತು. ಕೆಲವೊಂದು ತೋಟಗಾರಿಕೆ ಇಲಾಖೆಯವರು ನನ್ನ ಗುರುತಿಸಿ ನನಗೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿಕ ಅಂತ ಅವಾರ್ಡ್ ಕೊಟ್ಟರು. ಆಮೇಲೆ ಕೃಷಿ ಇಲಾಖೆಯವರು ಶ್ರೇಷ್ಠ ಕೃಷಿಕ ತಾಲೂಕು ಮಟ್ಟದ ಕೃಷಿ ಇಲಾಖೆ ಶ್ರೇಷ್ಠ ಕೃಷಿಕ ಅಂತ ಅವಾರ್ಡ್ ಕೊಟ್ಟರು. ಆನಂತರ ಜಿಲ್ಲಾ ತೋಟಗಾರಿಕೆ ಇಲಾಖೆಯವರು ನನಗೆ 2-3 ಸಲ ಇದರೊಳಗೆ ಫಲಪುಷ್ಪ ಪ್ರದರ್ಶನದೊಳಗೆ ಸನ್ಮಾನ ಮಾಡಿಕೊಟ್ಟಿದ್ದಾರೆ. ಇಲಾಖೆಯವರು ನನಗೆ ಸಹಕಾರ ಕೊಟ್ಟು ಸಮಗ್ರ ಕೃಷಿ ಮಾಹಿತಿ ಕೊಟ್ಟರು. ಆ ಸಮಗ್ರ ಕೃಷಿ ಮಾಡ್ಕೊಂಡು ಹೋಗುವ ಸಲುವಾಗಿ ನನಗೆ ಹೆಚ್ಚು ಲಾಭ ಅನ್ಸಾಕತ್ತೈತಿ. ಆನಂತರ ನನ್ನ ಹೊಲದ ಬದು ಅಥವಾ ಯಾವುದೋ ಕೇಡು ಜಮೀನು ಅಥವಾ ಈ ಪೋಟ್ ಖರಾಬ್ ಇದ್ದಂಥ ಜಮೀನದೊಳಗೆ ಹಣ್ಣಿನ ಗಿಡಗಳು ಅಥವಾ ಇದು ತೆಂಗಿನ ಗಿಡಗಳು ಈ ರೀತಿ ಬೆಳೆ ಬೆಳ್ಕೊಂಡು ಆನಂತರ ಕಾಡು ಬೆಳೆಗಳನ್ನು ಸಹಿತ ನಾನು ಬೆಳ್ಕೊಂಡೀನಿ. ಆನಂತರ ಅಂದರೆ ನನ್ನ ಸಮಗ್ರ ಕೃಷಿ ಇರುವುದರಿಂದ ನನಗೆ ಯಾವುದೇ ರೀತಿ ಆರ್ಥಿಕ ತೊಂದರೆ ಅನಿಸಿಲ್ಲ. ನಾನು ಪ್ರತಿಯೊಂದ್ರಾಗೂ ಒಂದೊಂದು ಥರ ಇದನ್ನು ಬೆಳೆಗಳನ್ನು ತಕ್ಕೊಂಡು ಅದರಿಂದ ಲಾಭ ಮಾಡ್ಕೊಳತ್ತೀನಿ. ಆನಂತರ ನಾನು ಸಾವಯವ ಕೃಷಿಕ. ನನ್ನ ಹತ್ರ ಜೀವಾಮೃತ ಮತ್ತು ಎರೆಹುಳ ಗೊಬ್ಬರ ತಯಾರು ಮಾಡ್ಕೊಳ್ಳೋದು ಇವನ್ನೆಲ್ಲ ಅಳವಡಿಸ್ಕೊಂಡೀನಿ. ಕೃಷಿ ಇಲಾಖೆಯವರು ಮತ್ತು KVK ವಿಜ್ಞಾನಿಗಳು ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಾನು ಮಾಡಿದಂಥ ಕೆಲಸವನ್ನು ನೋಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಜೇನುಪೆಟ್ಟಿಗೆ ಆತ್ಮದಿಂದ ಜೇನುಪೆಟ್ಟಿಗೆ ಮತ್ತು ಕೆಲವೊಂದಷ್ಟು ಕೃಷಿ ಸಸಿಗಳನ್ನು ಸಪ್ಲೈ ಕೊಟ್ಟಾರೆ ನನಗೆ. ಆಮೇಲೆ ನಾನು ಈಗ ಬೇರೆ ಕಡೆ ಪ್ರವಾಸ ಮಾಡಿದ್ದು ಅಂದರೆ ಕೋಲಾರ, ಅಲ್ಲಿ ರೈತರು ನೋಡ್ಕೊಂಡ್ಬಂದು ನಾನು ಈ ರೀತಿ ಮಲ್ಚಿಂಗ್ ಹಾಕಿ ಈ ಸದ್ಯ ಮೆಣಸಿನಾಗಿ ಹಚ್ಚಾಕತ್ತೀನಿ. ಅದೇ ರೀತಿ ಗುಡ್ಡದೊಳಗೆ ಅದು ಬೇರೆ ಪೀಕ್ ಸರಿಯಾಗಿ ಬರೋಲ್ಲ ಅಂತ ನಾನು ವಿಚಾರ ಮಾಡಿದೆ. ಗೋಡಂಬಿ ಮತ್ತು ಪೇರ್ಲ, ಮಾವು, ಆಮೇಲೆ ನೀರ್ಲ ಹಣ್ಣು, ಆನಂತರ ಹಲಸಿನ ಗಿಡಗಳು ಅದರೊಳಗೆ ಬೆಳೆಸಿ ಅದರಿಂದ ಉತ್ಪಾದನೆ ತೆಗಿಯಾಕತ್ತೀನಿ. ಜೇನುಪೆಟ್ಟಿಗೆ ಚೆನ್ನಾಗೈತಂತೆ. ಇದು ಜೇನುಪೆಟ್ಟಿಗೆ. ಇದರಿಂದ ನಾನು ಜೇನು ಕೃಷಿ ಮಾಡಾಕತ್ತೀನಿ. ಈ ಜೇನು ಕೃಷಿ ಮಾಡೋದ್ರಿಂದ ತುಪ್ಪ ಮತ್ತು
ಪರಾಗಸ್ಪರ್ಶ ನನಗೆ ಎಲ್ಲ ಥರದಿಂದ ಅನುಕೂಲ ಆಗತ್ತೆ. ಈಗ ನನ್ನ ಮನೆಗೆ ನಮ್ಮ ಮನೆಗೆ ಉಪಯೋಗ ಮಾಡುವಂಥ ಆಗುವಂಥವು ಎಲ್ಲ ಥರ ಹಣ್ಣಿನ ಗಿಡಗಳು ನನ್ನ ಹೊಲ ಮನೆ ಸುತ್ತುವರಿಸಿ ಹಚ್ಕೊಂಡಿದ್ದೀನಿ. ಈಗ ದಾಳಂಬ್ರಿ ಅಂದರೆ ಗುಡ್ಡದ ನೆಲ್ಲಿ ಅಂದರೆ ಮಾವು, ಸೀತಾಫಲ, ಆಮೇಲೆ ಚಿಕ್ಕು, ಆಮೇಲೆ ಡ್ರ್ಯಾಗನ್ ಫ್ರೂಟು, ಇವೆಲ್ಲ ಹೊರೈಟಿ ನಾನು ಮನೆ ಸುತ್ತ ನಾನು ಹಚ್ಕೊಂಡಿದ್ದೀನಿ. ನಾನೊಬ್ಬ ಸಾವಯವ ಕೃಷಿಕ. ಸಾವಯವ ಮತ್ತು ನೈಸರ್ಗಿಕ ಕೃಷಿ ಅಭಿಯಾನದೊಳಗೆ ನನ್ನ BRC ಅಂತ ನೇಮಕ ಮಾಡ್ಯಾರ. ಈಗ ನಾನು ಇದು ಬ್ರಹ್ಮಾಸ್ತ್ರ, ಇದು ಜೀವಾಮೃತ, ಇದು ನೇಮಾಸ್ತ್ರ, ಇದು ನಂದಾಜಲ ಅಂತ ಇದು ಮಾಡಿಕೊಂಡು ನನ್ನ ಬೀಜಕ್ಕೆ ಬೀಜೋಪಚಾರ ಮಾಡ್ಕೊಳಕ್ಕೆ ಅಂದ್ರೆ ಬೆಳೆಗಳಿಗೆ ಜೀವಾಮೃತ, ಗೋನಂದಾಜಲ ಮತ್ತು ಬ್ರಹ್ಮಾಸ್ತ್ರ ಇವನ್ನೆಲ್ಲ ಉಪಯೋಗ ಮಾಡ್ಕೊಂಡು ನಾನು ಕೃಷಿ ಮಾಡ್ತೇನೆ, ತಯಾರು ಮಾಡ್ಕೊತೀನಿ. ನಾನು ಸಾವಯವ ಕೃಷಿ ಮಾಡುವ ಸಲುವಾಗಿಯೇ ಮಲ್ನಾಡು ಗಿಡ್ಡ ಆಕಳ ಮತ್ತು ಒಂದು ಜೊತೆ ಹೋರಿ ತೊಗೊಂಬಂದೀನಿ. ಅದರಿಂದ ಜೀವಾಮೃತ ಮತ್ತು ಇದನ್ನು ಎರೆಹುಳು ಗೊಬ್ಬರ ತಯಾರು ಮಾಡ್ಕೊತೀನಿ. ಈ ಎರೆಹುಳು ಗೊಬ್ಬರ ನಾನು ಸ್ವಂತ ಹೊಲಕ್ಕಷ್ಟೇ ಉಪಯೋಗ ಮಾಡ್ತೀನಿ. ಈಗ ನಾನು ಚೆಂಡು ಹೂವಿನ ನರ್ಸರಿಯನ್ನು ಮಾಡ್ಕೊಂಡೀನಿ. ಆನಂತರ ಇವನು ಮಳೆ ನೀರು ಕೊಯ್ಲು ಸಲುವಾಗಿ ಅಲ್ಲಿ ಹಳೆ ಬಾವಿಗೆ ಮಳೆ ನೀರು ಸ್ಟಾಕ್ ಮಾಡಿಕೊಂಡು ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಆನಂತರ ಆ ಕಡೆ ಸೇವಂತಿಗೆ ಹೋಗಿ ಹಾಕಿದ್ದೀನಿ. ಇಷ್ಟೆಲ್ಲ ನನಗೆ ಇದನ್ನೆಲ್ಲ ಮಾಡಿಕೊಂಡು ಆರ್ಥಿಕವಾಗಿ ಸಬೂದ್ರವಾಗಿದ್ದೀನಿ. ನನಗೆ ಸಹಾಯ ಕೊಟ್ಟವರು ಕೃಷಿ ಇಲಾಖೆ ಮತ್ತು TVK ವಿಜ್ಞಾನಿಗಳಿಗೆ ಧನ್ಯವಾದಗಳು. ತಾವು ಲಾಭದಾಯಕವಾಗಿ ಕೃಷಿ ಮಾಡ್ಕೋಬೇಕಂತ ವಿನಂತಿ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಬಿರುಕಲ್ ಅಂತೇಳಿ. ನಾನು ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು, ಆತ್ಮ ಯೋಜನೆ, ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆ. ನಾವು ಇವತ್ತಿನ ದಿವಸ ದೊಡ್ಡಪ್ಪ ಹೂಲಿಯವರ ಒಂದು ಕ್ಷೇತ್ರದಲ್ಲಿ ಇದ್ದೀವಿ, ಹಿರೇಕುಂಬಿ ಗ್ರಾಮದವರು. ಇವರು ದೊಡ್ಡಪ್ಪ ಹೂಲಿಯವರು ಮೊದಲು ಸಾವಯವ ಕೃಷಿಕರು ಮತ್ತು ಸಮಗ್ರ ಕೃಷಿಯನ್ನು ಪದ್ಧತಿಯಲ್ಲಿ ತಾವೆಲ್ಲ ಬೆಳೆಗಳನ್ನು ಬೆಳ್ಕೊತಾ ಹೋಗ್ತಾಯಿದ್ರು. ನಾವು ಇವರು ಒಂದು ಎಲೆಮರೆಕಾಯಿ, ಇವರು ಯಾರಿಗೂ ಅಷ್ಟು ಪರಿಚಯ ಇರಲಿಲ್ಲ. ನಾವು ಇವರು ಒಂಥರ ಎಲೆಮರೆಕಾಯಿ ಇರತಕ್ಕಂಥ ಒಬ್ಬ ಒಳ್ಳೆಯ ರೈತನನ್ನು ನಾವು ಗುರುತಿಸಿ ನಮ್ಮ ಒಂದು ಆತ್ಮ ಯೋಜನೆ ಒಳಗಡೆ ಹಲವಾರು ತರಬೇತಿಗಳಿಗೆ ಮತ್ತು ಪ್ರವಾಸಗಳಿಗೆ ಇವ್ರನ್ನೆಲ್ಲ ಕಳಿಸ್ಕೊಟ್ವಿ. ಕೋಲಾರ ಆಗಿರ್ಬೋದು, ಅಂತಾರಾಜ್ಯ ಮಹಾರಾಷ್ಟ್ರ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈ ಥರ ಎಲ್ಲ ತರಬೇತಿ ಮತ್ತು ಪ್ರವಾಸಗಳನ್ನು ಹಮ್ಮಿಕೊಂಡಾಗ ಇವರು ಅಲ್ಲಿ ಏನು ರೈತರು ಅಳವಡಿಸ್ಕೊಂಡಿರತಕ್ಕಂಥ ತಂತ್ರಜ್ಞಾನಗಳನ್ನು ನೋಡ್ಕೊಂಬಂದು ಮಲ್ಚಿಂಗ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ತಳಿಯ ಪ್ರಯೋಗಗಳನ್ನು ಮಾಡ್ಕೊತಾ ಬಂದಿದ್ದಾರೆ. ಮತ್ತು ಹೊಸದಾಗಿ ಚಿಯಾ ಬೀಜಗಳನ್ನು ಕೂಡ ಇವತ್ತು ಬೆಳ್ಕೊಂಡಿದ್ದಾರೆ. ಈ ಥರ ಒಂದು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅವರು ಅಳವಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರನ್ನ ಈ ಥರ ಒಂದು ಪ್ರಗತಿಯನ್ನು ಹೊಂದಿರತಕ್ಕಂಥ ಒಂದು ಇವ್ರನ್ನ ಗುರುತಿಸಿ ಕೃಷಿ ಇಲಾಖೆಯಲ್ಲಿ ಆತ್ಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಕೂಡ ಕೊಡ್ಮಾಡಿದ್ದೀವಿ. ಅದೇ ರೀತಿ ತೋಟಗಾರಿಕೆ ಇಲಾಖೆದವರು, ಆಮೇಲೆ ವಿಜಯ ಕರ್ನಾಟಕದವರು ಇವ್ರನ್ನ ಗುರುತಿಸಿ ಒಂದು ಒಳ್ಳೆಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಕೂಡ ಸನ್ಮಾನಿಸಿದ್ದಾರೆ. ಇವರು ಮುಂದೆ ಇದೇ ರೀತಿ ಒಂದು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಇತರೆ ರೈತರಿಗೆ ಇವರು ಮಾದರಿ ಆಗಲಿ ಅನ್ನೋದು ನಮ್ಮದು ಒಂದು ಬಯಕೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಕೃಷಿ ಪಂಡಿತ ಪ್ರಶಸ್ತಿ ಕೂಡ ಲಭಿಸಲಿ ಅಂತೇಳಿ ನನ್ನ ಆಶಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಹುಲಿಯವರು ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡಿರುವುದು ಹಾಗೂ 6 ಎಕರೆ ಜಮೀನಿನಲ್ಲಿ ಗೋಡಂಬಿ, ಮಾವು, ಪೇರಲ ಹಾಗೂ ವಿವಿಧ ಹಣ್ಣಿನ ಗಿಡಗಳನ್ನು ಬೆಳೆದಿರುವುದು ಅದನ್ನು ಹಿರಿಯ ಅಧಿಕಾರಿಗಳು ಹಾಗೂ ವಿವಿಧ ವಿಜ್ಞಾನಿಗಳು ವೀಕ್ಷಣೆ ಮಾಡುತ್ತಿರುವುದು. ತೋಟಗಾರಿಕೆ ಇಲಾಖೆಯ ಸಹಾಯಧನದಲ್ಲಿ ಪ್ಯಾಕಿಂಗ್ ಹೌಸ್ ಮಾಡಿಕೊಂಡಿರುವುದು. ಹುಲಿಯವರು ಅಳವಡಿಸಿದ ಮಳೆ ನೀರು ಕೊಯ್ಲೆ ನಿರ್ವಹಣೆ ಹಾಗೂ ಜೇನು ಸಾಕಾಣಿಕೆಯನ್ನು ವೀಕ್ಷಣೆ ಮಾಡುತ್ತಿರುವುದು. ಸೇವಂತಿಗೆ ಹೂವಿನ ಕೃಷಿಯ ತಾಕುಗಳ ಭೇಟಿ. ಹಿರಿಯ ಅಧಿಕಾರಿಗಳಿಂದ ಹಾಗೂ ವಿಜ್ಞಾನಿಗಳಿಂದ ಧನಲಕ್ಷ್ಮಿ ಶೇಂಗಾ ಬೆಳೆ ವೀಕ್ಷಣೆ ಹಾಗೂ ಏನು ಅರಿಶಿನ ಬೆಳೆ ವೀಕ್ಷಣೆ. TVK ಮತ್ತಿಕೊಪ್ಪ ಇವರ ಸಲಹೆ ಮೇರೆಗೆ ಬೆಳೆದಿರುವ ಚಿಯಾ ಬೆಳೆ ವೀಕ್ಷಣೆ. ಹೂಲಿಯವರ ಶ್ರೀಮತಿಯವರಿಂದ ಆಕಳ ನಿರ್ವಹಣೆ. ಹೂಲಿಯವರ ಈ ಕೃಷಿ ಮಾದರಿಯನ್ನು ಎಲ್ಲ ರೈತರು ಅಳವಡಿಸಿಕೊಳ್ಳಬೇಕೆಂದು ಕೃಷಿ ಇಲಾಖೆಯ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ.